Good morning, everyone. So in the previous class itself, we have started with the malloc function, memory allocation function. That is one of the dynamic memory allocation technique, or you can call it as one of the memory management technique, where one block of memory will be allocated to the program. ಪ್ರೋಗ್ರಾಮಿಗೆ ಎಷ್ಟು ಬೈಟ್ಸ್ ದಷ್ಟು ಬೇಕು ಅಷ್ಟು ಬೈಟ್ಸ್ ಅವೈಲೇಬಲ್ ಇತ್ತು ಅಂತಂದ್ರ ಅಷ್ಟು ಬೈಟ್ಸ್ ಒಂದು ಬ್ಲಾಕ್ ಅನ್ನ ಅಲೋಕೇಟ್ ಮಾಡ್ತೈತಿ. And if it is not possible to allocate the required number of bytes, user ಗೆ ಎಷ್ಟು ರಿಕ್ವೈರ್ಡ್ ಇರ್ತೈತಿ ಅಷ್ಟು bytes ಅನ್ನ allocate ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರ it is going to return the null value that indicates no address is being assigned. Pointer ನಲ್ಲಿಗೆ ಪಾಯಿಂಟ್ ಮಾಡ್ತೈತಿ ಅಂದ್ರೆ ಅದರ ಅರ್ಥ it is not pointing to any position in the memory. When it is going to return the null value, that means the memory allocation was not successful. The programmer has not been allocated with the memory. ಅದರ ಬದಲಿಗೆ ಯಾವ್ದಾದ್ರು ಅಡ್ರೆಸ್ ಅನ್ನ ರಿಟರ್ನ್ ಮಾಡ್ತು ಅಂತಂದ್ರ that means the programmer has been allocated with the amount of memory that he was requiring. ಅವನಿಗೆ ಎಷ್ಟು ಅವಶ್ಯಕತೆ ಇತ್ತು ಅಷ್ಟು ಅಮೌಂಟ್ ಮೆಮರಿನ ಅಲೋಕೇಟ್ ಮಾಡ್ಯಾರ. ಅದರದ್ದು ಸ್ಟಾರ್ಟ್ ಆಗೋದು ಎಲ್ಲಿಂದ ಅನ್ನೋದು ಅಡ್ರೆಸ್ ಅನ್ನ ರಿಟರ್ನ್ ಮಾಡಿರ್ತಾರೆ. That is what is memory allocation function, malloc. What we call it as malloc stands for memory allocation function, which is going to assign one block of memory. ಆ ಬ್ಲಾಕ್ ದ ಸೈಜ್ ಎಷ್ಟು ಅನ್ನೋದನ್ನ ನಾವು ಫಂಕ್ಷನ್ ಪ್ಯಾರಾಮೀಟರ್ ಒಳಗ ಸ್ಪೆಸಿಫೈ ಮಾಡ್ತೇವೆ. ಸೈಜ್ ಆಫ್ that particular block in terms of bytes is being given by the programmer through the parameter. ನಾವೇನು ಫಂಕ್ಷನ್ ದ ಪ್ಯಾರಾಮೀಟರ್ ಪಾಸ್ ಮಾಡ್ತೀವಲ್ಲ ಅದ್ರ ಥ್ರೂ ತನಗೆ ಎಷ್ಟು ಅವಶ್ಯಕತೆ ಅದ ಅನ್ನೋದನ್ನ ಸ್ಪೆಸಿಫೈ ಮಾಡ್ತಾನೆ. ರೈಟ್, ನಾವ್ ವಿಲ್ ಸಿ ಇಟ್ಸ್ ಸಿಂಟ್ಯಾಕ್ಸ್. Syntax of malloc function. One second, mostly board shine ಆಗ್ಲಿಕ್ಕತ್ತದಲ್ಲ. Yes, ma'am. ಇವಾಗ is it clear now? Yes, ma'am. Okay. Yes. Yes. That's good. At least ಒಬ್ರು ಇಬ್ರು ರೆಸ್ಪಾಂಡ್ ಮಾಡ್ತಾರೆ. ಇಲ್ಲಿ ಸಾಲಂಗಿಲ್ಲ, ಬ್ರಾಕೆಟ್ ಮುಂದಿಂದ ಕೆಳಗಡೆಗೆ ಬರ್ದಿರ್ತೀನಿ ನೋಡ್ರಿ. So this is the syntax of a malloc function. ಕಾಣಿಸ್ತೈತಲ್ಲ ಎಲ್ರಿಗೂ? Yes, madam. Yes, ma'am. Pointer equals to data type. Data you have nadu underscore ಅದ. Underscore ಹಾಕಿ ಇಲ್ಲಾಂದ್ರೆ ಕಂಟಿನ್ಯೂಸ್ ಆಗಿ ಡೇಟಾ ಟೈಪ್ ಬರೀರಿ. Followed by star, then malloc. Within the bracket you have size and it ends with a semicolon. Right? ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದ್ದೆ ನಿಮಗೆ ನಮಗೆ ಎಷ್ಟು ಮೆಮರಿ ಬೇಕು, ಎಷ್ಟು ಬೈಟ್ಸ್, ಇನ್ ಟರ್ಮ್ಸ್ ಆಫ್ ಬೈಟ್ಸ್ ಯು ಆರ್ ಗೋಯಿಂಗ್ ಟು ಸ್ಪೆಸಿಫೈ ದ ಸೈಜ್. ಒಂದು ಬ್ಲಾಕ್ ಅಲೋಕೇಟ್ ಮಾಡ್ತೈತಿ, ಬಟ್ ಆ ಬ್ಲಾಕ್ ಎಷ್ಟು ಬೈಟ್ಸ್ ಇರ್ಬೇಕು ಅನ್ನೋದನ್ನ ಥ್ರೂ ದ ಪ್ಯಾರಾಮೀಟರ್ ಹೇಳ್ತೇವಿ ಅಂತ ಹೇಳಿ. ಇಲ್ಲಿ ಫಂಕ್ಷನ್ ನೋಡ್ರಿ, malloc, and then you have a round braces that indicates malloc is a function and what you are going to pass is a parameter. ನಾವು ಇಲ್ಲಿ ಏನ್ ಪಾಸ್ ಮಾಡ್ಲಿಕ್ಕತ್ತೇವಲ್ಲ ಅದನ್ನ ಪ್ಯಾರಾಮೀಟರ್ ಅಂತ ಕರಿತೇವಿ. ಹೌದಾ? ಫಂಕ್ಷನ್ಸ್ ಕಲ್ತೀರಿ, ನೆನಪದ ಇಲ್ಲ? It is called as a parameter or argument. ಒಂದ್ ಇರ್ಬೋದು, ಎರಡು ಇರ್ಬೋದು, ಮೂರ್ ಇರ್ಬೋದು. In this particular function, you are going to pass only one parameter, and that particular parameter is going to specify the size of that particular block in terms of bytes. ನಮಗೇನ್ ಅಲೋಕೇಟ್ ಮಾಡ್ಬೇಕಾಗೈತಿ ಆ ಬ್ಲಾಕ್ ದ ಸೈಜ್ ಅನ್ನ ಹೇಳಿಕತ್ತೀವಿ. ಅದು ಎದ್ರೊಳಗ in terms of bytes you are going to specify. Right? So data type.
ಯಾವ ರೀತಿ ಆದಂತ ವ್ಯಾಲ್ಯೂಸ್ ಅನ್ನು ಸ್ಟೋರ್ ಮಾಡ್ಲಿಕ್ಕೆ ನನಗ್ ಮೆಮರಿ ಅವಶ್ಯಕತೆ ಅದ ಅನ್ನೋದನ್ನ ಥ್ರೂ ದಿಸ್ ಡೇಟಾ ಟೈಪ್ ಯು ಆರ್ ಸ್ಪೆಸಿಫೈಂಗ್. ದಿಸ್ ಮೇ ಬಿ ಫಂಡಮೆಂಟಲ್ ಡೇಟಾ ಟೈಪ್ ಆರ್ ಇಟ್ ಮೇ ಬಿ ಡಿರೈವ್ಡ್ ಡೇಟಾ ಟೈಪ್. ಇಂಟು, ಫ್ಲೋಟು, ಕ್ಯಾರು ಇರ್ಬೋದು ಅಥವಾ ಸ್ಟ್ರಕ್ಚರ್ ಇರ್ಬೋದು. ಇಟ್ ಮೇ ಬಿ ಐದರ್ ದ ಫಂಡಮೆಂಟಲ್ ಆರ್ ಡಿರೈವ್ಡ್ ಡೇಟಾ ಟೈಪ್, ಯಾವ ಬೇಕಾದಾದ್ರೂ ಇರಬಹುದು. ಅದು ಬೇಕಾದನ್ನ ತಗೊಳ್ಳೋ ಸಲುವಾಗಿ ನಾವ್ ಇಲ್ಲಿ ಏನ್ ಕೊಟ್ಟಿವಿ, ಸ್ಟಾರ್ ಅನ್ನ ಕೊಟ್ಟಿವಿ. ದಟ್ ಮೈಟ್ ಬಿ ಎನಿಥಿಂಗ್, ಸ್ಪೆಸಿಫಿಕಲಿ ಇದೆ ಅದೇ ಅಂತ ಇರಂಗಿಲ್ಲ, ಅದರ ಅಡ್ರೆಸ್ ಅನ್ನ ಫೆಚ್ ಮಾಡ್ತೇವೆ. ದೆನ್ ಮೆಲಾಕ್, ನೇಮ್ ಆಫ್ ದ ಫಂಕ್ಷನ್. Next you have is the name of the function, and then you are going to pass the parameter, that is size. ನನಗ ಏನು ಸ್ಟೋರ್ ಮಾಡ್ಲಿಕ್ಕೆ ಬೇಕಾಗೈತಿ, ಎಷ್ಟು ಮೆಮರಿ ಬೇಕು ಅನ್ನೋದನ್ನ ಹೇಳ್ಬೇಕು. ದೆನ್ ಆಪರೇಟಿಂಗ್ ಸಿಸ್ಟಮ್ ಇಸ್ ಗೋಯಿಂಗ್ ಟು ಸರ್ಚ್ ಫಾರ್ ದಟ್ ಮಚ್ ಅಮೌಂಟ್ ಆಫ್ ಮೆಮರಿ. ಅಷ್ಟು ಅವೈಲೇಬಿಲಿಟಿ ಅದೋ ಇಲ್ಲೋ ಚೆಕ್ ಮಾಡ್ತೈತಿ. ಅವೈಲೇಬಲ್ ಇತ್ತು ಅಂತಂದ್ರ ಆ ಪರ್ಟಿಕ್ಯುಲರ್ ಬ್ಲಾಕ್ ಸ್ಟಾರ್ಟಿಂಗ್ ಅಡ್ರೆಸ್ ಏನಿರ್ತೈತಲ್ಲ ಆ ಅಡ್ರೆಸ್ ಅನ್ನ ರಿಟರ್ನ್ ಮಾಡ್ತೈತಿ. ನಾವಿಲ್ಲಿ ಏನ್ ತಗೊಂಡೇವಿ, ಪಾಯಿಂಟರ್ ತಗೊಂಡೇವಿ. ಇಟ್ಸ್ ನಾಟ್ ಅ ನಾರ್ಮಲ್ ವೇರಿಯೇಬಲ್, ಇಟ್ ಈಸ್ ಅ ಪಾಯಿಂಟರ್ ವೇರಿಯೇಬಲ್ ವಿಚ್ ಹ್ಯಾಸ್ ದ ಕೆಪಾಸಿಟಿ ಆಫ್ ಹೋಲ್ಡಿಂಗ್ ದ ಅಡ್ರೆಸ್. ಸೊ ಅಲೋಕೇಟೆಡ್ ಬೈಟ್ ಸ್ಟಾರ್ಟಿಂಗ್ ಅಡ್ರೆಸ್ ಅನ್ನ ಕೊಡ್ತಾರೆ. ಇಫ್ ಅಟ್ ಆಲ್ ನಾನು ಎಷ್ಟು ಸೈಜ್ ಬೇಕು ಅಂತ ಕೇಳಿದ್ದೆ, ಅಷ್ಟು ಸೈಜ್ ದ ಮೆಮರಿ ಅವೈಲೇಬಲ್ ಇರಲಿಲ್ಲ ಅಂತಂದ್ರ ವಾಟ್ ದಿಸ್ ಪರ್ಟಿಕ್ಯುಲರ್ ಫಂಕ್ಷನ್ ಇಸ್ ಗೋಯಿಂಗ್ ಟು ರಿಟರ್ನ್ ಬ್ಯಾಕ್, ಇಟ್ ಈಸ್ ಗೋಯಿಂಗ್ ಟು ರಿಟರ್ನ್ ದ ನಲ್ ವ್ಯಾಲ್ಯೂ ವಿಚ್ ಇಂಡಿಕೇಟ್. ಓಕೆ, ಸೊ ಅಕಸ್ಮಾತ್ ಆಗಿ ನಾನು ರಿಕ್ವೆಸ್ಟ್ ಮಾಡಿರುವಷ್ಟು ಮೆಮರಿ ಅವೈಲೇಬಲ್ ಇರ್ಲಿಲ್ಲ ಅಂತಂದ್ರೆ ಇಟ್ ಈಸ್ ಗೋಯಿಂಗ್ ಟು ರಿಟರ್ನ್ ಮಿ ಬ್ಯಾಕ್ ನಲ್ ವ್ಯಾಲ್ಯೂ. ದಟ್ ಮೀನ್ಸ್ ನೋ ಮೆಮರಿ ಹ್ಯಾಸ್ ಬೀನ್ ಅಲೋಕೇಟೆಡ್. ದಿಸ್ ಇಸ್ ವಾಟ್ ಈಸ್ ದ ಸಿಂಟ್ಯಾಕ್ಸ್. ಪಾಯಿಂಟರ್ which holds the starting address of the allocated memory block. Allocated memory block the starting address ಅನ್ನ ಈ ಫಂಕ್ಷನ್ ರಿಟರ್ನ್ ಮಾಡ್ತೈತಿ. ಇದು ರಿಟರ್ನ್ ಎದುರಾಗಿ ಮಾಡಿದ್ದನ್ನ ಸ್ಟೋರ್ ಮಾಡ್ಲಿಕ್ಕೆ ಒಂದು ಪಾಯಿಂಟರ್ ವೇರಿಯೇಬಲ್ ಯೂಸ್ ಮಾಡ್ತೇವೆ. ನಿಮ್ಗೆ ನೆನಪಿರ್ಬೋದು, ನಾರ್ಮಲ್ ಫಂಕ್ಷನ್ fact is equals to factorial of num ಅಂತ ಹೇಳಿ ಫಂಕ್ಷನ್ ಅನ್ನ ಕಾಲ್ ಮಾಡ್ತೇವೆ. ದಿಸ್ ಇಸ್ ನಥಿಂಗ್ ಬಟ್ ಕಾಲಿಂಗ್ ದ ಫಂಕ್ಷನ್. ನಾನು ಮೆಲಾಕ್ ಅನ್ನ ಡಿಫೈನ್ ಮಾಡಂಗಿಲ್ಲ. ಯಾಕೆ? ಬಿಕಾಸ್ ಇಟ್ ಈಸ್ ಅ ಬಿಲ್ಟ್ ಇನ್ ಫಂಕ್ಷನ್ ವಿಚ್ ಈಸ್ ಆಲ್ರೆಡಿ ಪ್ರೆಸೆಂಟ್ ಇನ್ ಸ್ಟ್ಯಾಂಡರ್ಡ್ ಲೈಬ್ರರಿ. ಅಲಾಕ್ ಡಾಟ್ ಎಚ್ ಅಂತ ಹೇಳಿ ಒಂದು ಹೆಡರ್ ಫೈಲ್ ಬರ್ತೈತಿ. ಇಲ್ಲ ಅಂತಂದ್ರೆ ಸ್ಟ್ಯಾಂಡರ್ಡ್ ಲೈಬ್ರರಿ std.lib ಒಳಗೂ ಕೂಡ ನಿಮಗ ಈ ಪರ್ಟಿಕ್ಯುಲರ್ ಫಂಕ್ಷನ್ ಅವೈಲೇಬಲ್ ಅದ. ನಾನ್ ಬರೀ ಫಂಕ್ಷನ್ ಅನ್ನ ಕಾಲ್ ಮಾಡ್ಲಿಕ್ಕತ್ತೀನಿ. ಫಂಕ್ಷನ್ ಕಾಲ್ ಮಾಡ್ತೀನಿ, ಏನ್ ಪಾಸ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಪಾಸ್ ದ ಸೈಜ್ 2 bytes, 4 bytes, 8 bytes, 10 bytes, 100 ಅಂತ ಹೇಳಿ ಪಾಸ್ ಮಾಡ್ತೀನಿ. ಅಷ್ಟು ಮೆಮರಿ ಅಲೋಕೇಟ್ ಆಗ್ತೈತಿ. ಇನ್ನೊಂದು ನಾರ್ಮಲ್ ಫಂಕ್ಷನ್ ಕಾಲ್ ಅದ ನೋಡ್ರಿ, fact is equals to factorial of num. That means I'm going to call the function, and while calling the function I'm going to pass the parameter. For example, na 2 ಅಂತ ಪಾಸ್ ಮಾಡಿದೆ. That means factorial of 2. ಕ್ಯಾಲ್ಕುಲೇಷನ್ ಆದ್ಮೇಲೆ ನನಗೆ ವಾಪಸ್ ಒಂದು ರಿಸಲ್ಟ್ ಅನ್ನ ಕೊಡ್ತೈತಿ. That is 1 into 2. How much it is? 2. ಈ ಪರ್ಟಿಕ್ಯುಲರ್ ಫಂಕ್ಷನ್ ಏನ್ ರಿಟರ್ನ್ ಮಾಡ್ತೈತಿ? 2 ರಿಟರ್ನ್ ಮಾಡ್ತೈತಿ. That will be stored in this particular variable fact. ಅದು 2 ರಿಟರ್ನ್ ಮಾಡಿದ್ದನ್ನ ಎದ್ರೊಳಗೆ ಸ್ಟೋರ್ ಮಾಡ್ತೀನಿ, ನಾನು ಫ್ಯಾಕ್ಟ್ ಅನ್ನುವಂತ ವೇರಿಯೇಬಲ್ ನಾಗ ಸ್ಟೋರ್ ಮಾಡ್ತೀನಿ. ಅದೇ ರೀತಿಯಾಗಿ ಈ ಫಂಕ್ಷನ್ ಅನ್ನ ಕಾಲ್ ಮಾಡ್ತೀನಿ. ಈ ಫಂಕ್ಷನ್ ಅನ್ನ ಕಾಲ್ ಮಾಡಿದಾಗ ನಾನು ಏನೋ ಒಂದು ನಂಬರ್ ನ ಪಾಸ್ ಮಾಡ್ತೀನಿ ವಿಚ್ ಇಸ್ ಇನ್ ಟರ್ಮ್ಸ್ ಆಫ್ ಬೈಟ್ಸ್. ಅವಾಗ ಆ ಫಂಕ್ಷನ್ ಎಕ್ಸಿಕ್ಯೂಟ್ ಆಗ್ತೈತಿ. ಈ ಫಂಕ್ಷನ್ ಕೆಲಸ ಏನು? ಮೆಮರಿನ ಹುಡುಕೋದು, ಹುಡುಕಿ ಅದ್ರೊಳಗೆ ಇಷ್ಟು ಬೈಟ್ಸ್ ದಷ್ಟು ಮೆಮರಿ ಐತೋ ಇಲ್ವೋ ಅಂತ ಚೆಕ್ ಮಾಡೋದು. ಕಂಟಿನ್ಯೂಸ್ ಆಗಿದ್ರ ಕಂಟಿನ್ಯೂಸ್, ಇಲ್ಲ ಬೇರೆ 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 ಕಡೆ ಸಪರೇಟ್ ಸಪರೇಟ್ ಆಗಿತ್ತು ಅಂದ್ರೆ ಅದನ್ನ ಕಂಬೈನ್ಡ್ ಮಾಡಿ ಒಂದು ಬ್ಲಾಕ್ ಮಾಡಿ ಅದನ್ನ ಅಲೋಕೇಟ್ ಮಾಡೋದು. ಸೊ ಯಾವ್ದೋ ರೀತಿನೂ ಪಾಸಿಬಲ್ ಇರ್ಲಿಲ್ಲ ಅಲೋಕೇಟ್ ಮಾಡ್ಲಿಕ್ಕೆ ಅಂತಂದ್ರೆ ಅದನ್ನು ಕೂಡ ಹೇಳೋದು. ಸೊ ಇಟ್ ಈಸ್ ಗೋಯಿಂಗ್ ಟು ರಿಟರ್ನ್ ಬ್ಯಾಕ್ ಐದರ್ ದ ಅಡ್ರೆಸ್ ಆರ್ ದ ನಲ್ ವ್ಯಾಲ್ಯೂ. ಸೊ ಅದು ಏನ್ ಅಡ್ರೆಸ್ ಪಾಸ್ ಮಾಡ್ತೈತಿ ಅದನ್ನ, ಅಥವಾ ಅದು ಏನು ನಲ್ ವ್ಯಾಲ್ಯೂನ ರಿಟರ್ನ್ ಮಾಡ್ತೈತಿ ಅದನ್ನ, ವಾಟ್ ಎವರ್ ದಿಸ್ ಪರ್ಟಿಕ್ಯುಲರ್ ಫಂಕ್ಷನ್ ರಿಟರ್ನ್ಸ್ ಬ್ಯಾಕ್, ಅದನ್ನ ಸ್ಟೋರ್ ಮಾಡ್ಲಿಕ್ಕೆ ಒಂದು ಪಾಯಿಂಟರ್ ವೇರಿಯೇಬಲ್ ನ ತಗೊಂತೀವಿ. ದಿಸ್ ವಿಲ್ ಐದರ್ ಹೋಲ್ಡ್ ದ ನಲ್ ವ್ಯಾಲ್ಯೂ. ನಲ್ ವ್ಯಾಲ್ಯೂ ಇತ್ತು ಅಂತಂದ್ರೆ ಅದರ ಅರ್ಥ ಮೆಮರಿ ಹ್ಯಾಸ್ ನಾಟ್ ಬಿನ್ ಅಲೋಕೇಟೆಡ್, ಮೆಮರಿ ಅಲೋಕೇಶನ್ ಸಕ್ಸಸ್ಫುಲ್ ಆಗ್ಲಿಲ್ಲ ಅಂತ ಅರ್ಥ. ನಲ್ ಬಿಟ್ಟು ಬೇರೆ ಯಾವುದೇ ವ್ಯಾಲ್ಯೂ ಇತ್ತು ಅಂತಂದ್ರೆ ಅದರ ಅರ್ಥ ನನಗ್ ಅಲೋಕೇಟ್ ಮಾಡಿರುವಂತ ಬ್ಲಾಕ್ ಈ ಪರ್ಟಿಕ್ಯುಲರ್ ಅಡ್ರೆಸ್ ಇಂದ ಸ್ಟಾರ್ಟ್ ಆಗ್ತೈತಿ ಅಂತ ಅರ್ಥ ಆಗುತ್ತೆ. ಅಂಡರ್ಸ್ಟೂಡ್? malloc madam size, yes ma'am size ನಾವ್ ಎಷ್ಟಾದ್ರೂ ತಗೋಬಹುದ್ರಿ? ಎಕ್ಸಾಕ್ಟ್ ಇಷ್ಟು ತಗೋಬೇಕಂತ ಏನಿಲ್ಲ.
ಇಲ್ಲ ಇಲ್ಲ ಇಲ್ಲ, ದೇರ್ ಇಸ್ ನೋ ಲಿಮಿಟ್. ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೋಬಹುದು. ಅಷ್ಟು ಅವೈಲೇಬಲ್ ಇತ್ತು ಅಂತಂದ್ರೆ ಅಲೋಕೇಟ್ ಮಾಡ್ತೈತಿ, ಇಲ್ಲ ಅಂತಂದ್ರೆ ಮೆಮರಿ ಅಲೋಕೇಟ್ ಮಾಡ್ಲಿಕ್ಕೆ ಆಗಂಗಿಲ್ಲ ಅನ್ನೋದನ್ನ ಇಂಡಿಕೇಟ್ ಮಾಡ್ಲಿಕ್ಕೆ ನಲ್ ವ್ಯಾಲ್ಯೂನ ರಿಟರ್ನ್ ಮಾಡ್ತೀವಿ. ದೇರ್ ಇಸ್ ನೋ ಲಿಮಿಟ್. Okay, ma'am. ಓಕೆ, ಮತ್ತೇನಾದ್ರೂ ಕ್ವಶನ್ಸ್? ಎನಿ ಅದರ್ ಕ್ವಶನ್ಸ್? ತಿಳಿತಾ ಎಲ್ಲಾರ್ಗೂ? Yes, ma'am. Understood or no? ಓಕೆ, ಏನಾರೆ ಒಂದರ ರಿಪ್ಲೈ ಮಾಡ್ರಿ. ಎಸ್ ಸರಿ ಏನ್ರಿ, ಇಲ್ಲರೆ ಏನ್ರಿ? ಯಾವ್ದು ಮಾಡ್ಲಿಲ್ಲ ಅಂದ್ರೆ ಏನಂತ ತಿಳ್ಕೊಳ್ಳಿ ನಾನು. ಓಕೆ, ಸೊ now ನಾನು ಹೇಳ್ದೆ ನಿಮಗ, either the memory will be allocated or it will not be allocated ಅಂತ ಹೇಳಿ. ಮೆಮರಿ ಅಲೋಕೇಟರ್ ಮಾಡಿರ್ತೈತಿ, ಇಲ್ಲ ಅಂತಂದ್ರ ಮಾಡಿರಂಗಿಲ್ಲ. ವಾಟ್ ಎವರ್ ವ್ಯಾಲ್ಯೂ ಇಟ್ ರಿಟರ್ನ್ಸ್ ಬ್ಯಾಕ್, ದಟ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಪಾಯಿಂಟರ್. ಅದು ಏನ್ ರಿಟರ್ನ್ ಮಾಡಿರ್ತೈತಿ, ನಲ್ ವ್ಯಾಲ್ಯೂ ರಿಟರ್ನ್ ಮಾಡಿದ್ರೆ ನಲ್ ವ್ಯಾಲ್ಯೂನ ಸ್ಟೋರ್ ಮಾಡಿರ್ತೀವಿ, ಅಥವಾ ಅಡ್ರೆಸ್ ಅನ್ನ ರಿಟರ್ನ್ ಮಾಡಿದ್ರೆ ಅಡ್ರೆಸ್ ಅನ್ನ ಸ್ಟೋರ್ ಮಾಡಿರ್ತೀವಿ. ಸೊ ನಮಗ್ ಗೊತ್ತಾಗ್ಬೇಕಲ್ಲ, ಆಸ್ ಅ ಪ್ರೋಗ್ರಾಮರ್ ಐ ಮಸ್ಟ್ ಅಂಡರ್ಸ್ಟ್ಯಾಂಡ್, ಮೆಮರಿ ಅಲೋಕೇಟ್ ಆಗಿದ್ರ ನಾನ್ ವ್ಯಾಲ್ಯೂ ಎಂಟರ್ ಮಾಡಿದ್ರ ಆ ವ್ಯಾಲ್ಯೂ ಹೋಗಿ ಆ ಪರ್ಟಿಕ್ಯುಲರ್ ಪೊಸಿಷನ್ ದಾಗ ಸ್ಟೋರ್ ಆಗ್ತಾವ್. ನನಗ್ ಮೆಮರಿನೇ ಅಲೋಕೇಶನ್ ಆಗಿಲ್ಲ ಅಂತಂದಾಗಿ, ಕನ್ಸಿಡರ್ ಫಾರ್ ಎಕ್ಸಾಂಪಲ್ ಯು ಗಿವ್ ಅ ಟೆಸ್ಟ್, ಎಲ್ಲೋ ಒಂದ್ ಕಡೆ ರಿಟರ್ನ್ ಟೆಸ್ಟ್ ಬರೀತೀರಿ, ಪಾಸು ಅಥವಾ ಫೇಲು ಏನೇ ಆದ್ರೂ ರಿಸಲ್ಟ್ ಅನ್ನ ಕಳಿಸ್ಬೇಕಲ್ಲ. ಪಾಸ್ ಅಂತ ಕಳ್ಸಿದ್ರೆ ನೆಕ್ಸ್ಟ್ ರೌಂಡಿಗೆ ಪ್ರಿಪೇರ್ ಆಗ್ತೀರಿ, ಅದು ಯಾವತ್ತು ಶೆಡ್ಯೂಲ್ಡ್ ಇರ್ತೈತಿ ಅವತ್ತು ಹೋಗ್ತೀರಿ. ಅವ್ರು ಏನ್ ಫೇಲ್ ಅಂತ ಕಳ್ಸಿದ್ರ ಏನು ಪ್ರಿಪರೇಷನ್ಸ್ ಮಾಡಂಗಿಲ್ಲ, ಸುಮ್ನೆ ಇದ್ಬಿಡ್ತೀರಿ, ಮತ್ತೆ ಬೇರೆ ಎಕ್ಸಾಮಿಗೆ ಪ್ರಿಪೇರ್ ಆಗ್ತೀರಿ. ಎರಡನ್ನೂ ಕಳಿಸ್ಲಿಲ್ಲ, ನಿಮ್ಗೆ ಯಾವ್ದು ಗೊತ್ತೇ ಆಗ್ಲಿಲ್ಲ ಅಂತಂದ್ರೆ ಏನು, ನೀವು ಪಾಸ್ ಆಗಿರಿ ಅವತ್ತಿನ ದಿನ ಅಲ್ಲಿ ಹೋಗ್ಲಿಲ್ಲ ಅಂತಂದ್ರೂ ವೇಸ್ಟೇ. ಅಥವಾ ಫೇಲ್ ಆಗಿರಿ, ನಿಮ್ಗೆ ಅದ್ ರಿಸಲ್ಟ್ ಬಂದಿಲ್ಲ, ಬಟ್ ನೀವು ಪ್ರಿಪೇರ್ ಆದ್ರಿ, ಎಂದ್ ಶೆಡ್ಯೂಲ್ಡ್ ಇತ್ತು ಅವತ್ತಿನ ದಿನ ಅಲ್ಲಿ ಇಂಟರ್ವ್ಯೂ ಪ್ಲೇಸಿಗೆ ಹೋದ್ರಿ ಅಂತಂದ್ರೆ ಇನ್ಸಲ್ಟ್ ಆಗ್ತೈತಿ, ಸೆಲೆಕ್ಟ್ ಆಗ್ಲಾರ್ದೆ ಇಂಟರ್ವ್ಯೂಗ್ ಬಂದಾನ ಅಂತ ಹೇಳಿ. ಇನ್ ಬೋತ್ ದ ಕೇಸಸ್ ದೇರ್ ಇಸ್ ಅ ಲಾಸ್. ಸೊ ವ್ಯಾಲ್ಯೂಸ್ ಅನ್ನ ಇನ್ಪುಟ್ ಮಾಡೋಕ್ಕಿಂತ ಮುಂಚೆ ಇಟ್ ಈಸ್ ಬೆಟರ್ ಟು ಚೆಕ್ ವೆದರ್ ಯು ಹ್ಯಾವ್ ಬೀನ್ ಅಲೋಕೇಟೆಡ್ ವಿತ್ ದ ಮೆಮರಿ ಆರ್ ಯು ಹ್ಯಾವ್ ನಾಟ್ ಬೀನ್ ಅಲೋಕೇಟೆಡ್ ವಿತ್ ದ ಮೆಮರಿ. ಹೆಂಗ್ ಗೊತ್ತಾಗ್ತೈತಿ ನಿಮಗ? ಪಾಯಿಂಟರ್ ದಾಗ ನಲ್ ವ್ಯಾಲ್ಯೂ ಇತ್ತು ಅಂದ್ರೆ ಮೆಮರಿ ಹ್ಯಾಸ್ ನಾಟ್ ಬೀನ್ ಅಲೋಕೇಟೆಡ್. ಅದ್ರೊಳಗ ನಲ್ ವ್ಯಾಲ್ಯೂ ಬಿಟ್ಟು ಬೇರೆ ಯಾವುದೇ ವ್ಯಾಲ್ಯೂ ಇತ್ತು ಅಂತಂದ್ರೆ ಅದರ ಅರ್ಥ ಮೆಮರಿ ಹ್ಯಾಸ್ ಬೀನ್ ಅಲೋಕೇಟೆಡ್. ಇಫ್ ಮೆಮರಿ ಇಸ್ ಅಲೋಕೇಟೆಡ್, go and enter the values, provide the input. If memory is not allocated, then don't execute the further steps. ಬೇರೆ steps ಅನ್ನ execute ಮಾಡೋ ಅವಶ್ಯಕತೆ ಇಲ್ಲ. ಅದರ ಸಲುವಾಗಿ ಬಿಫೋರ್ ಪ್ರೊವೈಡಿಂಗ್ ದ ಇನ್ಪುಟ್ ಇಟ್ಸ್ ಬೆಟರ್ ಟು ಚೆಕ್ ವೆದರ್ ಯು ಹ್ಯಾವ್ ಬೀನ್ ಅಲೋಕೇಟೆಡ್ ವಿತ್ ದ ಮೆಮರಿ ಆರ್ ನೋ. ಅದನ್ನ ಚೆಕ್ ಮಾಡ್ಲಿಕ್ಕೆ ನಮ್ಗೆ ಯಾವ್ದ್ರದ್ದು ವ್ಯಾಲ್ಯೂ ಗೊತ್ತಿರ್ಬೇಕು, ಪಾಯಿಂಟರ್ ಒಳಗ್ ಏನ್ ವ್ಯಾಲ್ಯೂ ಅದ, ವಾಟ್ ಈಸ್ ಸ್ಟೋರ್ಡ್ ಇನ್ ಅ ಪಾಯಿಂಟರ್. ಫಂಕ್ಷನ್ ರಿಟರ್ನ್ ಮಾಡಿದ್ಮೇಲೆ ಅದೆಲ್ಲಿ ಸ್ಟೋರ್ ಆಗಿರ್ತೈತಿ, ಪಾಯಿಂಟರ್ ಒಳಗ್ ಸ್ಟೋರ್ ಆಗಿರ್ತೈತಿ. ನೌ ವಾಟ್ ಐ ಹ್ಯಾವ್ ಟು ಡೂ ಈಸ್ ಐ ಹ್ಯಾವ್ ಟು ಚೆಕ್ ವೆದರ್ ಪಾಯಿಂಟರ್ ಈಸ್ ಪಾಯಿಂಟಿಂಗ್ ಟು ದ ನಲ್ or it is pointing to some other location. What does the pointer hold, whether it is holding the value null or no? Check ಮಾಡ್ಲಿಕ್ಕೆ ಬರ್ತೈತಿಲ್ಲ, what does pointer hold ಅಂತ ಹೇಳಿ. if condition ಹಾಕಿ ಚೆಕ್ ಮಾಡ್ಲಿಕ್ಕೆ ಬರ್ತೈತಿ. if pointer is null, Ma'am. memory has not been allocated, else memory has been allocated. Is it possible or no? Yes, ma'am. ಚೆಕ್ ಮಾಡ್ಬೋದಾ? Yes, ma'am. Check ಮಾಡ್ಬೋದ್ರಿ ma'am. Yes. So we'll do that. ma'am. If PTR is equals to null, ಏನ್ ಮಾಡಿದೆ ನಾನು? PTR ವ್ಯಾಲ್ಯೂನ ಚೆಕ್ ಮಾಡ್ಲಿಕ್ಕತ್ತೀನಿ. ವಾಟ್ ಎವರ್ ಈಸ್ PTR, ಪಾಯಿಂಟರ್ ಒಳಗ ಏನ್ ಬಂದೈತಿ ಅಡ್ರೆಸ್, either it will be holding 1000, 2000, 1200, 600, 800, anything like this, or it will be holding the value null. ಮೆಮರಿ ಎಲ್ಲಿ ಸ್ಟಾರ್ಟ್ ಆಗ್ತೈತಿ ಅದರ ಅಡ್ರೆಸ್ ಇರ್ತೈತಿ, ಇಲ್ಲ ಅಂತಂದ್ರ ನಲ್ ವ್ಯಾಲ್ಯೂ ಬರ್ತೈತಿ. ಅದಕ್ಕೆ ನಾನು ಇಲ್ಲಿ ಚೆಕ್ ಮಾಡ್ಲಿಕ್ಕೆ ವೆದರ್ PTR is equals to null or no. ಈ ಕಂಡೀಷನ್ ಟ್ರೂ ಆಯ್ತು ಅಂದ್ರೆ ಅದರ ಅರ್ಥ ಏನು? If this condition is true, then what does it mean? memory PTR null character ಅದ Page ಇಲ್ಲತ್ತ. ಅಂದ್ರೆ ಅದೇ ಅದರ ಅರ್ಥ Null ಏನು? ನಲ್ character. ಕ್ಯಾರೆಕ್ಟರ್ ಅದ ಅದ್ರೊಳಗಂದ್ರ
ಮ್ಯಾಮ್ ಅಂದ್ರೆ ಮೆಮರಿ allocation ಆಗಿಲ್ಲ. One second, Pooja. I think Alam Prabhu is giving the answer. Alam Prabhu, ಏನ್ ಹೇಳಿದ answer? Memory allocation ಆಗಿಲ್ಲ. Memory allocation ಆಗಿಲ್ಲ ಅಂತ ಅರ್ಥ. That's right. ಪಾಯಿಂಟರ್ ನಾಗ ನಲ್ ವ್ಯಾಲ್ಯೂ ಅದ ಅಂತಂದ್ರೆ ಅದರ ಅರ್ಥ ಮೆಮರಿ ಅಲೋಕೇಟ್ ಆಗಿಲ್ಲ ಅಂತ ಹೇಳಿ. ಇಫ್ ದಿಸ್ ಕಂಡೀಷನ್ ಬಿಕಮ್ಸ್ ಟ್ರೂ, then just give a statement. ಒಂದು ಪ್ರಿಂಟರ್ ಸ್ಟೇಟ್ಮೆಂಟ್ ಅನ್ನ ಹಾಕಿ. Insufficient memory, memory not allocated, something like it. Or failure of allocation, ಈ ರೀತಿಯಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಹಾಕಿ ಅಲ್ಲೇನೆ ನಾವೇನ್ ಮಾಡ್ಬಿಡ್ತೇವೆ, ಎಕ್ಸಿಟ್ ಆಗ್ಬಿಡ್ತೇವೆ. If this condition becomes true, then print a statement and exit. Otherwise, exit ಅಂದ್ರೆ ಏನು, ಒಂದು ಬ್ಲಾಕ್ ಇಂದ ಹೊರಗೆ ಬರ್ಲಿಕ್ಕೆ ಯೂಸ್ ಮಾಡ್ತಾ ಹೋದಿಲ್ಲ. ನೆನಪದ ಎಕ್ಸಿಟ್ ಎಲ್ಲಿ ಯೂಸ್ ಮಾಡಿದ್ವಿ ಅಂತ ಹೇಳಿ? Do you remember where exit statement was used? Switch statement, madam. Switch statement. ಸ್ವಿಚ್ ಸ್ಟೇಟ್ಮೆಂಟ್ ಒಳಗೆ ಒಂದು ಕೇಸ್ ಇಂದ ಹೊರಗೆ ಬರ್ಲಿಕ್ಕೆ ಯೂಸ್ ಮಾಡ್ತೀವಿ. ಇಲ್ಲೂ ನಿಮಗೆ ಮೆಮರಿ ಅಲೋಕೇಟ್ ಆಗಿಲ್ಲ ಅಂತಂದ್ರೆ ಅದರ ಅರ್ಥ ಹೊರಗೆ ಬರ್ಬೇಕು, ಮುಂದೆ ಇನ್ಪುಟ್ ಅನ್ನು ಕೊಡೋ ಅವಶ್ಯಕತೆ ಇಲ್ಲ. ಅದ್ರ ಸಲುವಾಗಿ ಇಲ್ಲೂ ಕೂಡ ನಾವೇನ್ ಮಾಡ್ತೀವಿ, ಎಕ್ಸಿಟ್ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡ್ತೀವಿ. ಇನ್ಸಫಿಶಿಯಂಟ್ ಮೆಮರಿ. ಸೊ ಎಕ್ಸಿಟ್. ಕಂಡೀಷನ್ ಟ್ರೂ ಆಯ್ತು ಅಂದ್ರೆ ಅದರ ಅರ್ಥ ಮೆಮರಿ ಅಲೋಕೇಟ್ ಆಗಿಲ್ಲ. ಮೆಮರಿ ಅಲೋಕೇಟ್ ಆಗಿಲ್ಲ ಅನ್ನೋದನ್ನ ಯೂಸರಿಗೆ ಸ್ಪೆಸಿಫೈ ಮಾಡ್ರಿ. ಫರ್ದರ್ ಸ್ಟೇಟ್ಮೆಂಟ್ ಯಾವ್ದನ್ನ ಎಕ್ಸಿಕ್ಯೂಟ್ ಮಾಡ್ಬೇಡ್ರಿ. ಕಮ್ ಔಟ್ ಆಫ್ ದ ಪ್ರೋಗ್ರಾಮ್ ಅದನ್ನ ಇಂಡಿಕೇಟ್ ಮಾಡ್ಲಿಕ್ಕೆ ಎಕ್ಸಿಟ್. ಈ ಕಂಡೀಷನ್ ಫಾಲ್ಸ್ ಆಯ್ತು ಅಂದ್ರೆ ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಗಂಗಿಲ್ಲ, ಟ್ರೂ ಬ್ಲಾಕ್ ಎಕ್ಸಿಕ್ಯೂಟ್ ಆಗಂಗಿಲ್ಲ. ಅಂದ್ರೆ ನೀವು ಎಕ್ಸಿಟ್ ಆಗಂಗಿಲ್ಲ. ಇದ್ರ ಮುಂದೆ ಏನ್ ಸ್ಟೇಟ್ಮೆಂಟ್ ಇರ್ತಾವಲ್ಲ, ನಿಮ್ದು ಇನ್ಪುಟ್ ಪ್ರೊವೈಡ್ ಮಾಡೋದು, ಪ್ರೊಸೆಸಿಂಗ್ ಏನ ಕ್ಯಾಲ್ಕುಲೇಷನ್, ಕಂಪ್ಯಾರಿಸನ್, ವಾಟ್ ಎವರ್ ಇಟ್ ಈಸ್, that task will be carried out smoothly. Is it clear? Yes, ma'am. Okay. Now we'll see an example. One example anna study ಮಾಡೋಣಂತ. Take down the heading. Write a program. Write a program to demonstrate. Write a program to demonstrate use of malloc function. Write a program to demonstrate use of malloc function to read and display the elements of array. ಇಲ್ಲ ಅಂತಂದ್ರೆ ಬರೀ read and display the elements ಅಷ್ಟೇ ಬರೀ ಸಾಕು. To read and display the elements. Read and display the elements. Okay. So ಏನದ ಪ್ರೋಗ್ರಾಮು, ಒಂದು ಪ್ರೋಗ್ರಾಮು and they have given compulsory. the program ಇರೋದೇ ಇದಕ್ಕೆ to demonstrate the use of malloc function. malloc function ಅನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ ಅನ್ನೋದನ್ನ ತೋರಿಸೋ ಸಲುವಾಗಿ ಬರೀರಿ ಅಂತಾರ. ಅಂದ್ರೆ ನಿಮ್ಮ ಪ್ರೋಗ್ರಾಮ್ ಒಳಗ ಕಂಪಲ್ಸರಿ malloc function ಬರಬೇಕು. Okay, using malloc function, what you are going to do? You are going to read some elements and display the same elements. ನಾನು ಹೇಳಿದ್ದೆ ನಿಮ್ಗೆ ಎಷ್ಟು ಮೆಮರಿ ಬೇಕು ಅಂತ ಹೇಳಿ. ಅಂದ್ರೆ ಡಿಪೆಂಡಿಂಗ್ ಅಪಾನ್ your requirement. ನಾನು 4 ಇಂಟಿಜರ್ ಟೈಪ್ ಆಫ್ ವ್ಯಾಲ್ಯೂಸ್ ಅನ್ನ ಎಂಟರ್ ಮಾಡ್ತೀನಿ ಅಂತಂದ್ರೆ ಒಂದು ಇಂಟಿಜರಿಗೆ 2 ಅಥವಾ ಒಂದು ಇಂಟಿಜರಿಗೆ 4, ಡಿಪೆಂಡಿಂಗ್ ಅಪಾನ್ ಯುವರ್ ಸಿಸ್ಟಮ್. ನನ್ನ ಸಿಸ್ಟಮ್ ನಾನೇನ್ ಎಕ್ಸಿಕ್ಯೂಟ್ ಮಾಡ್ಲಿಕ್ಕತ್ತಿಲ್ಲ, ನನ್ನ ಲ್ಯಾಪ್ಟಾಪ್ ನಾಗ ಒಂದು ಇಂಟಿಜರ್ ಅಂತಂದ್ರೆ ಇಟ್ ಈಸ್ ಆಫ್ 2 bytes. ಇಟ್ ಈಸ್ 2 bytes, ರೈಟ್? ಸೊ 2 bytes 4 ಇಂಟಿಜರ್ ಎಲಿಮೆಂಟ್ಸ್ ಅಂದ್ರೆ ನನಗೆ ಟೋಟಲಿ ಎಷ್ಟು ಬೇಕಾಗ್ತೈತಿ? 8 bytes ಬೇಕಾಗ್ತೈತಿ, ರೈಟ್? ಸೊ 8 bytes ಆಫ್ ಮೆಮರಿನ ಅಲೋಕೇಟ್ ಮಾಡ್ಕೋಬೇಕು. ದಟ್ ಈಸ್ ಯೂಸಿಂಗ್ ದ malloc ಫಂಕ್ಷನ್. ಆ ಅಲೋಕೇಶನ್ ಅನ್ನ ಮಾಡ್ಕೊಂಡು, ಆ ಅಲೋಕೇಶನ್ ಮಾಡ್ಕೊಂಡಾಗ ನನಗೆ ಏನ್ ಸಿಗ್ತೈತಿ?
the starting address of that particular memory ಸಿಗ್ತೈತಿ ಮೆಮರಿ ಬ್ಲಾಕ್ ಇಂದು ಸ್ಟಾರ್ಟಿಂಗ್ ಅಡ್ರೆಸ್ ಸಿಗ್ತೈತಿ ನಾನು ಇಲ್ಲಿ ಅರೇನ ಯೂಸ್ ಮಾಡ್ಲಿಕ್ಕತ್ತಿಲ್ಲ ಅರೇ ಯೂಸ್ ಮಾಡ್ಲಿಕ್ಕತ್ತಿದ್ರೆ ನಾನು ಏನ್ ಮಾಡ್ಬಿಡ್ತಿದ್ದೆ a of 0 a of 1 a of 2 ಅಂತ ಹೇಳ್ಕಿಂದ ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ ಅನ್ನ ಇನ್ಸರ್ಟ್ ಮಾಡ್ಲಿಕ್ಕೆ ಬರ್ತಿತ್ತು ಆದ್ರೆ ಇಲ್ಲಿ ಏನದಾವು ಅವು ನಾರ್ಮಲ್ ಎಲಿಮೆಂಟ್ಸ್ ಅದಾವ ಅರೇ ಎಲಿಮೆಂಟ್ಸ್ ಅಂತ ಕೊಟ್ಟಿಲ್ಲ ಬರೀ ಎಲಿಮೆಂಟ್ಸ್ ಅಂತ ಕೊಟ್ಟಿನಿ ದಟ್ ಮೀನ್ಸ್ ನಿಮಗೆ ಏನ್ ಮೆಮರಿ ಬ್ಲಾಕ್ ಅನ್ನ ಕೊಟ್ಟಿರ್ತಾರ this is the memory block which is being allocated to you. Consider this particular block starts at 800th location, and because you are going to store the integer values, ಒಂದೊಂದು ಬ್ಲಾಕ್ ನ ಒಂದೊಂದು ಇಂಟಿಜರ್ ವ್ಯಾಲ್ಯೂಸ್ ಅನ್ನ ಸ್ಟೋರ್ ಮಾಡ್ತಾರೆ ಅಂದ್ರೆ ಒಂದು ಬ್ಲಾಕ್ 2 bytes ದಷ್ಟು ಇರ್ತೈತಿ ಈಚ್ ಬ್ಲಾಕ್ ಈ ಬ್ಲಾಕ್ ಒಳಗ್ ಮತ್ ಸಬ್ಸೆಕ್ಷನ್ಸ್ ಏನಿರ್ತಾವಲ್ಲ ದೇ ವಿಲ್ ಬಿ ಆಫ್ 2 bytes ಇದು 800 ಇದು 802 this is 804 and this is 806 ನಾಲ್ಕು ಎಲಿಮೆಂಟ್ಸ್ ಗೆ ನಿಮಗೆ ಅಲೋಕೇಟೆಡ್ ಮೆಮರಿ ಶುರು 800 ದಿಂದ ಆಗುತ್ತಾ ಎಂಡ್ ಎಲ್ಲ ಆಗುತ್ತೆ 806 and whatever is returned back I have stored 1 second okay so ಇಷ್ಟು ನಿಮಗ ಮೆಮರಿ ಅಲೋಕೇಟ್ ಆಗಿರ್ತೈತಿ ನೀವು ಸೈಜ್ ಸ್ಪೆಸಿಫೈ ಮಾಡಿದ್ರೆ ಏನಂತ ಅಲ್ಲ ಅದಕ್ಕೆ ಡೇಟಾ ಟೈಪ್ ಕೇಳಿರ್ತಾರ ಸೈಜ್ ಕೇಳ್ತಾರ ಡಿಪೆಂಡಿಂಗ್ ಅಪಾನ್ ಯುವರ್ ಡೇಟಾ ಟೈಪ್ ಐ ವಾಂಟ್ ಟು ಸ್ಟೋರ್ ಇಂಟೀಜರ್ ಅಂತಂದಾಗ ಪರ್ ಎಲಿಮೆಂಟ್ 2 ನನಗೆ ಸ್ಟ್ರಕ್ಚರ್ ಇತ್ತಂದ್ರೆ ಸ್ಟ್ರಕ್ಚರ್ ಒಳಗೆ ಎಷ್ಟು ಮೆಂಬರ್ಸ್ ಅದಾವು ಅದ್ರ ಮೇಲೆ ಡಿಸೈಡ್ ಮಾಡ್ತಾರೆ ನಾನು ಕ್ಯಾರೆಕ್ಟರ್ ಅಂತ ಹೇಳಿದ್ನಿ ಅಂದ್ರೆ 1 by 2 ಬ್ಲಾಕ್ ಒಂದು ಬ್ಲಾಕ್ ಒಳಗಿನ ಸಬ್ಸೆಕ್ಷನ್ಸ್ ಎಷ್ಟು ಇರ್ಬೇಕು ಅನ್ನೋದನ್ನ ಡಿಸೈಡ್ ಮಾಡೋ ಸಲುವಾಗಿ ನೀವು ಡೇಟಾ ಟೈಪ್ ಅನ್ನ ಸ್ಪೆಸಿಫೈ ಮಾಡ್ಬೇಕು ಡೇಟಾ ಟೈಪ್ ಸ್ಪೆಸಿಫೈ ಮಾಡಿದ್ರಿ ಸೈಜ್ ಒಳಗೆ ಎಷ್ಟು ಕೊಟ್ರಿ 8 bytes ಅಂತ ಕೊಟ್ಟಿರಿ ದಟ್ ಮೀನ್ಸ್ 8 is not given at a stretch instead it is for 4 elements ಒಂದೊಂದಕ್ಕೆ ಎರಡು ಅಂತ ಹೇಳಿ ಡಿವೈಡ್ ಮಾಡಿ ಕೊಡ್ತೀವಿ ಈ 800 ಅನ್ನ ಸ್ಟಾರ್ಟಿಂಗ್ ಅಡ್ರೆಸ್ ಬಿಕಾಸ್ ನಿಮಗ ರಿಟರ್ನ್ ಮಾಡೋದು ಏನ್ ರಿಟರ್ನ್ ಮಾಡ್ತೈತಿ ಆ ಮೆಲಾಕ್ ಫಂಕ್ಷನ್ ಸ್ಟಾರ್ಟಿಂಗ್ ಅಡ್ರೆಸ್ ಅನ್ನ ರಿಟರ್ನ್ ಮಾಡ್ತೈತಿ so 800 will be returned back now your pointer holds the value 800 ಇವಾಗ ಏನಾಗ್ತೈತಿ ನಿಮ್ಮ ಪಾಯಿಂಟರ್ ಒಳಗೆ ಎಷ್ಟು ಇರ್ತೈತಿ 800th ಲೊಕೇಶನ್ ಅದ ನಾ ಫಸ್ಟ್ ಎಲಿಮೆಂಟ್ ಅನ್ನ ಎಂಟರ್ ಮಾಡ್ತೀನಿ ರೈಟ್ ಐ ಆಮ್ ಗೋಯಿಂಗ್ ಟು ಎಂಟರ್ ದ ಫಸ್ಟ್ ಎಲಿಮೆಂಟ್ ಇವಾಗ ನಾ ಸೆಕೆಂಡ್ ಎಲಿಮೆಂಟ್ ಅನ್ನ ಎಂಟರ್ ಮಾಡ್ಬೇಕಲ್ಲ ಸೆಕೆಂಡ್ ಎಲಿಮೆಂಟ್ ಅನ್ನ ಎಂಟರ್ ಮಾಡ್ಬೇಕಂದ್ರೆ ನಾ ಎಲ್ಲಿಗೆ ಬರ್ಬೇಕು ಫಸ್ಟ್ 10 ಎಂಟರ್ ಮಾಡ್ಬೇಕು now I want to enter 6 where I have to enter 6 it has to be stored in 802 ಈ ಲೊಕೇಶನ್ ಒಳಗೆ ಸ್ಟೋರ್ ಆಗ್ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು ಈ ಪಾಯಿಂಟರ್ ಅನ್ನ ಇನ್ಕ್ರಿಮೆಂಟ್ ಮಾಡ್ಬೇಕು I have to increment this pointer by 1 first illitu plus this is 0th location this is first this is second and this is third location so what I am going to do is I am going to increment that particular location p na en martini p plus plus martini then it will come to 802 again I'll increment p mat p plus plus then it will come to 804 then again p plus plus it will come to 806 I hope you remember ನಾನು ಕ್ಯಾರೆಕ್ಟರ್ ಅಥವಾ ಸ್ಟ್ರಿಂಗ್ ಅನ್ನ ಹೇಳ್ಬೇಕಾದ್ರೆ ಹೇಳಿದ್ದೆ ನಾವು ಯಾವಾಗ್ಲೂ ಗ್ರೂಪ್ ಅನ್ನ ಯೂಸ್ ಮಾಡಿದಾಗ ಸ್ಟಾರ್ಟಿಂಗ್ ಲೊಕೇಶನ್ ಬರ್ತೈತಿ ಅದರ ಸಲುವಾಗಿ ನಾವೇನ್ ಮಾಡ್ತೀವಿ ಅಸೈನ್ ಮಾಡ್ಲಿಕ್ಕೆ ಓನ್ಲಿ p is equals to s ಅಂತ ತಗೊಂಡಿದ್ವಿ or else p is equals to s of 0 both mean the same it is going to allocate the 0th location of that particular group ಆ ಗ್ರೂಪ್ ಒಂದು 0th location ಅನ್ನ ಕೊಡ್ತೈತಿ ನಾನು ಇದನ್ನ ಇನ್ಕ್ರಿಮೆಂಟ್ ಮಾಡಿ 1 ಅಂದ್ರೆ ಸೆಕೆಂಡ್ ಬರ್ತೈತಿ ನಾನು ಇದನ್ನ ಕ್ಯಾರೆಕ್ಟರ್ ಅರೇ ತಗೊಂಡಿದ್ದೆ ಡೇಟಾ ಟೈಪ್ ಒಳಗ್ ನಾನು ಇಂಟಿಜರ್ ಬದಲಿ ಕ್ಯಾರೆಕ್ಟರ್ ಸ್ಪೆಸಿಫೈ ಮಾಡಿದ್ದೆ ಅಂತಂದ್ರೆ 800 801 802 803 ಇರ್ತಿತ್ತು at a stretch ಎಷ್ಟು ಆಗ್ತಿತ್ತು ಅದು ಇನ್ಕ್ರಿಮೆಂಟ್ ಒಂದೇ ಬೈಟ್ ಆಗ್ತಿತ್ತು now I have specified data type as int so it is going to be incremented by 2 ನೀವು ಹಂಗ ಅನ್ಬೇಡ್ರಿ ಮೇಡಮ್ ಪ್ಲಸ್ 1 ಅಂತ ತಕ್ಷಣ 800 801 ಗೆ ಬರ್ತೈತಿ ಪ್ಲಸ್ 1 ಮಾಡಿದ ತಕ್ಷಣ ಇಲ್ಲಿ ಪ್ಲಸ್ ಪ್ಲಸ್ ಮೀನ್ಸ್ ಒಂದು ಬ್ಲಾಕ್ ಇಂದ ಇನ್ನೊಂದು ಬ್ಲಾಕ್ ದಟ್ ಈಸ್ ಡಿಪೆಂಡಿಂಗ್ ಅಪಾನ್ ದ ಡೇಟಾ ಟೈಪ್ ನೀವು ಕ್ಯಾರೆಕ್ಟರ್ ತಗೊಂಡಿದ್ರೆ ಅಂದ್ರೆ 800 801 802 803 ಬರ್ತೈತಿ ಯಾಕಂದ್ರೆ ಮೆಮರಿ ಅಲೋಕೇಟ್ ಆಗೋದೇ ಆ ರೀತಿನೇ ಆಗಿರ್ತೈತಿ ಸಬ್ಸೆಕ್ಷನ್ಸ್ ನಿಮ್ಮ ಡೇಟಾ ಟೈಪ್ ಗೆ ಎಷ್ಟು ರಿಕ್ವೈರ್ಡ್ ಇರ್ತಾವ ಅಷ್ಟು ಬೈಟ್ಸ್ ಮಾಡಿರ್ತಾರೆ ಕ್ಯಾರೆಕ್ಟರ್ ಇತ್ತು ಅಂದ್ರೆ ಎವ್ರಿ ಬ್ಲಾಕ್ inner block will be of 1 byte integer ittu andre every inner block will be of 2 byte if it is a float then every inner block will be of 4 bytes so depending upon that
the increment will be proceeded. ಅದ್ರ ಸಲುವಾಗಿ ನಾವು I ನ ಬೇಕು ಅಂದ್ರೆ I ನ ತಗೋಬಹುದು, ಇಲ್ಲ ಅಂತಂದ್ರೆ ಪ್ಲಸ್ ಪ್ಲಸ್ ಮಾಡಿದ್ರೆ ಬರ್ತೈತಿ. ಇದು ವ್ಯಾಲ್ಯೂಸ್ ಅನ್ನ ಇನ್ಸರ್ಟ್ ಮಾಡ್ಲಿಕ್ಕೆ. ಅದೇ ರೀತಿಯಾಗಿ ವ್ಯಾಲ್ಯೂಸ್ ಅನ್ನ ಡಿಸ್ಪ್ಲೇ ಮಾಡ್ಲಿಕ್ಕೆ ಕಂಟೆಂಟ್ ಅಟ್ P ಫಸ್ಟ್ ಗೆ P ಪಾಯಿಂಟ್ ಆಗಿರ್ತೈತಿ. ಸೊ ಇದ್ರದ್ದು ಲೊಕೇಶನ್ ಮತ್ ವಾಪಸ್ ರೀಡ್ ಮಾಡೋ ಹೊತ್ನಾಗ ನಾನು ಏನ್ ಮಾಡಿದ್ದೆ, P ನ ಇನ್ಕ್ರಿಮೆಂಟ್ ಮಾಡ್ಕೊಂತ ಬಂದೆ. ಮೊದಲು P ಇಲ್ಲಿ ಪಾಯಿಂಟ್ ಆಗಿತ್ತು, ಮತ್ತೆ P ನ ಇನ್ಕ್ರಿಮೆಂಟ್ ಮಾಡಿದೆ. ನಾವು P ವಿಲ್ ಪಾಯಿಂಟ್ ಹಿಯರ್. ಮತ್ತೆ P ನ ಇನ್ಕ್ರಿಮೆಂಟ್ ಮಾಡ್ತೀನಿ, P ಇಲ್ಲಿಗೆ ಬರ್ತೈತಿ. ಮತ್ತೆ P ನ ಇನ್ಕ್ರಿಮೆಂಟ್ ಮಾಡ್ತೀನಿ, P ಇಲ್ಲಿ ಬಂದು ವಾಪಸ್ ಡಿಸ್ಪ್ಲೇ ಮಾಡ್ಲಿಕ್ಕೆ ನಾನು P ನ ಮತ್ತೇನ್ ಮಾಡ್ಬೇಕು, 0 ತಗೊಂಡ್ ಹೋಗ್ಬೇಕು. ಅದ್ರ ಸಲುವಾಗಿ ಮತ್ ಹೊಳೆ I ನ ನಾನು ಏನ್ ಮಾಡ್ತೀನಿ, 0 ತಗೊಂಡ್ ಬರ್ತೀನಿ. ಮೈನಸ್ 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 3 ಸರಿ 4 ಸರಿ ಮಾಡ್ಕೊಂತ ಕೂಡೋ ಬದಲಿಗೆ ಲೂಪ್ ತಗೊಂಡ್ವಿ ಅಂತಂದ್ರೆ ಡೈರೆಕ್ಟ್ ಆಗಿ I ನ 0 ಇನಿಷಿಯಲೈಸ್ ಮಾಡಿದ್ರೆ ಇಟ್ ವಿಲ್ ಕಮ್ ಬ್ಯಾಕ್ ಹಿಯರ್ ಅಂಡ್ P ಪ್ಲಸ್ I, P ಪ್ಲಸ್ I, P ಪ್ಲಸ್ I ನ ಇನ್ಕ್ರಿಮೆಂಟ್ ಮಾಡ್ರಿ, P ಪ್ಲಸ್ I ಮಾಡ್ಕೊಂತ ಹೋಗ್ರಿ, ಎಕ್ಸಾಕ್ಟ್ ಲೊಕೇಶನ್ ನಿಮಗೂ ಸಿಗ್ತೈತಿ. In this way, you are going to insert or display with the help of pointer. ಇಲ್ಲಿ ನಾವು ಪಾಯಿಂಟರ್ ನ ಯೂಸ್ ಮಾಡ್ತೀವಿ ಅನ್ನೋ ರೀಸನ್ ಈಗ ಇವನ್ ದೋ ಇನ್ ಯುವರ್ ಸಿಲೆಬಸ್ ಅವ್ರ ಮೊದಲಿಗೆ ಡೈನಾಮಿಕ್ ಮೆಮರಿ ಅಲೋಕೇಶನ್ ಕೊಟ್ಟಾರ, ಆಮೇಲೆ ಪಾಯಿಂಟರ್ಸ್ ಅನ್ನ ಕೊಟ್ಟಾರ. ಆದ್ರ ನಾ ಮೊದಲ ಪಾಯಿಂಟರ್ಸ್ ಹೇಳಿ ಆಮೇಲೆ ಇದನ್ನ ಡೈನಾಮಿಕ್ ಮೆಮರಿ ಅಲೋಕೇಶನ್ ಹೇಳಿಕತ್ತೀನಿ. ಬಿಕಾಸ್ ಈಗ ನಿಮಗ್ ತಿಳಿತೈತಿ ಸ್ಟಾರ್ P ಅಂದ್ರೆ ಏನು, ಬರೇ P ಅಂದ್ರೆ ಏನು ಅನ್ನೋದು ಯು ನೋ. ಸೊ ಇಟ್ ವಿಲ್ ಬಿ ಈಸಿ ರೀಡ್ ಮಾಡ್ಲಿಕ್ಕೆ, ಡಿಸ್ಪ್ಲೇ ಮಾಡ್ಲಿಕ್ಕೆ, ಅಡ್ರೆಸ್ ಅನ್ನ ಫೆಚ್ ಮಾಡ್ಲಿಕ್ಕೆ ಬರೇ ಪಾಯಿಂಟರ್ ನ ಯೂಸ್ ಮಾಡ್ತೀವಿ. ಅದೇ ನಿಮಗ ವ್ಯಾಲ್ಯೂ ಫೆಚ್ ಮಾಡ್ಬೇಕಾಗಿತ್ತು ಅಂದ್ರೆ ಅಲಾಂಗ್ ವಿತ್ ಸ್ಟಾರ್ ಯು ಆರ್ ಗೋಯಿಂಗ್ ಟು ಯೂಸ್. Only P means address, star P means content at the location pointed by P. Content at the location 800. Content at the location 802. Content at the location 804. So this is how you are going to get either the address or the value just using the pointer. Is it clear? Yes, ma'am. Is it Yes, clear? ma'am. Yes, ma'am. ಯಾರ್ಗಾರ ಏನ್ರಿ ಡೌಟ್ಸ್? ಮ್ಯಾಮ್ Do ಅಂದ್ರೆ anybody ನೀವು have ಇನ್ನ ಡೈನಾಮಿಕ್ ಮೆಮರಿ ಲೊಕೇಶನ್ ಶುರು ಮಾಡಿಲ್ರಿ ಹೇಳಲಿಕ್ಕೆ? ಏನಾಯ್ತು? ಡೈನಾಮಿಕ್ ಮೆಮರಿ ಲೊಕೇಶನ್ ಇನ್ನ ಶುರು ಮಾಡಿಲ್ರಿ ಹೇಳಲಿಕ್ಕೆ? ಮತ್ತೆ ಈಗ ಇಷ್ಟು ತನಕ ಹೇಳಿಕತ್ತಿದ್ದೇನು? ಕನ್ಫ್ಯೂಸ್ ಆಗ್ಲಿರ್ತದ್ರಿ ಮೇಡಮ್. ಡೈನಾಮಿಕ್ ಮೆಮರಿ ಅಲೋಕೇಶನ್ ಒಳಗೇನೆ ಮೆಲಾಕ್ ಒಳಗನೆ ನಾವು ಪಾಯಿಂಟರ್ ಅನ್ನ ಯೂಸ್ ಮಾಡ್ತೀವಿ. ನಾನು ಈಗ ಹೇಳಿಕತ್ತಿದ್ದೆ ಮೆಲಾಕ್ ಫಂಕ್ಷನ್. ಅಲ್ರಿ ನೀವ್ ಅಲ್ಲಿ ಮೆಮರಿ ಇದು ಸೀಕ್ವೆನ್ಸ್ ಆಗಿ ತಗೊಂಡಿದ್ರಲ್ರಿ, ಅದಕ್ಕ ಕನ್ಫ್ಯೂಸ್ ಆಯ್ತ್ರಿ. ಸಿಕ್ವೆನ್ಶಿಯಲ್ ತಗೊಂಡಿದ್ರಿ ಅಂತಂದ್ರೆ ಸಿಕ್ವೆನ್ಶಿಯಲ್ ಅವೈಲೇಬಲ್ ಇದ್ರೆ ಸಿಕ್ವೆನ್ಶಿಯಲ್ ಅಸೈನ್ ಮಾಡ್ತೈತಿ, ಇರ್ಲಿಲ್ಲ ಅಂತಂದ್ರೆ ಅಷ್ಟೇ ಬೇರೆ ಬೇರೆ ಕಡೆಯಿಂದ ಗ್ರೂಪ್ ಮಾಡ್ತೈತಿ. ಹಾ ಓಕೆ ಮ್ಯಾಮ್. If it is available at a stretch, then at a stretch will be allocated. ಇರ್ಲಿಲ್ಲ ಅಂದ್ರ ಏನ್ ಮಾಡ್ತೈತಿ, ಅದನ್ನ ತಂದು ಒಂದಕ್ಕೊಂದು ಅಟ್ಯಾಚ್ ಮಾಡ್ತೈತಿ. ಆ ಅಟ್ಯಾಚ್ಮೆಂಟ್ ಮಾಡೋ ಪ್ರೊಸೀಜರ್ ನ ಈಗ ಸದ್ಯಕ್ಕೆ ಕಲ್ಕೋಬೇಡ್ರಿ, ಅದ ಲಿಂಕ್ಡ್ ಲಿಸ್ಟ್ ಒಳಗ್ ಬರ್ತೈತಿ. ಈಗ ಸದ್ಯಕ್ಕೆ ನಾನ್ ಕೊಡುವಂತ ಎಲ್ಲಾ ಎಕ್ಸಾಂಪಲ್ಸ್ ಕಂಟಿನ್ಯೂಸ್ ಆಗಿ ಒಂದೇ ಬ್ಲಾಕ್ ಇರೋದನ್ನೇ ಕೊಡ್ತೀನಿ. ಓಕೆ ಮ್ಯಾಮ್. ಲಿಂಕ್ ಮಾಡ್ಬೇಕು ಅಂತಂದ್ರೆ ನಿಮಗ್ ಒಂದು ಬ್ಲಾಕ್ ಗೆ ಇನ್ನೊಂದು ಬ್ಲಾಕ್ ಅಡ್ರೆಸ್ ಅನ್ನ ಅಟ್ಯಾಚ್ ಮಾಡ್ಬೇಕಾಗ್ತೈತಿ. ದಟ್ ಈಸ್ ಅ ಕಾಂಪ್ಲೆಕ್ಸ್ ಪ್ರೊಸೀಜರ್. ಅದರದ ಎಕ್ಸಾಂಪಲ್ ಲಿಂಕ್ಡ್ ಲಿಸ್ಟ್ ಅದ, ಅಂಡ್ ಲಿಂಕ್ಡ್ ಲಿಸ್ಟ್ ಕಮ್ಸ್ ಇನ್ ದ ಲಾಸ್ಟ್ ಚಾಪ್ಟರ್. ಹೀಗೆ ಕನ್ಫ್ಯೂಸ್ ಮಾಡ್ಕೊಳಿಕತ್ತೀರಿ ಪಾಯಿಂಟರ್ ಡೈನಾಮಿಕ್ ನಡುವ. ಮತ್ ನಾ ಲಿಂಕಿಂಗ್ ಒಂದ್ ಹೇಳಿದ್ನಂದ್ರೆ ಇನ್ನೂ ಕನ್ಫ್ಯೂಸ್ ಮಾಡ್ಕೊಂತೀರಿ. ಹೌದಾ? ಎಸ್ ಮ್ಯಾಮ್. ಅದ್ರ ಸಲುವಾಗಿ ನಾನ್ ಲಿಂಕ್ ಇಂದ ಹೇಳಿಕತ್ತಿಲ್ಲ, ಸಪ್ರೇಟ್ ಇದ್ದಿದ್ದನ್ನ ಜಾಯಿನ್ ಮಾಡೋದ್ರ ಬಗ್ಗೆ ಹೇಳಿಕತ್ತಿಲ್ಲ. ಅಟ್ ಅ ಸ್ಟ್ರೆಚ್ ಅವೈಲೇಬಲ್ ಇರುವಂತ ಮೆಮರಿನೇ ಅಲೋಕೇಟ್ ಮಾಡೋದ್ರ ಬಗ್ಗೆ ಹೇಳಿಕತ್ತೀನಿ. ಓಕೆ ಮ್ಯಾಮ್. ಓಕೆ, ಮತ್ತೆ ಯಾರ್ಗಾರ ಏನ್ರಿ ಡೌಟ್ಸ್? ಎನಿಬಡಿ ಎಲ್ಸ್ ಇಸ್ ಹ್ಯಾವಿಂಗ್ ಎನಿ ಡೌಟ್? No, ma'am. ನೋ. ಓಕೆ, ಟೈಮ್ ಆಗ್ಲಿಕ್ ಬಂದೈತಿ. ಇಷ್ಟೊಳಗ ಪ್ರೋಗ್ರಾಮ್ ಬರ್ಕೊಳ್ಳೋದು ಆಗಂಗಿಲ್ಲ, ಎಕ್ಸ್ಪ್ಲೇನ್ ಮಾಡೋದು ಆಗಂಗಿಲ್ಲ. ಸೊ ಐ ವಿಲ್ ಎಕ್ಸ್ಪ್ಲೇನ್ ದಟ್ ಪ್ರೋಗ್ರಾಮ್ ಇನ್ ದ ನೆಕ್ಸ್ಟ್ ಕ್ಲಾಸ್. ನೋಡ್ರಿ, ಟ್ರೈ ಮಾಡ್ರಿ, ಬರ್ಲಿಕ್ ಬರ್ತೈತೇನಂತ ಹೇಳಿ. ನಾನ್ ನೆಕ್ಸ್ಟ್ ಕ್ಲಾಸ್ ಒಳಗ್ ಬರಸಿ ಎಕ್ಸ್ಪ್ಲೇನ್ ಮಾಡ್ತೀನಂತ. ಎಕ್ಸಿಟ್ ಆಗ್ಬೇಡ್ರಿ, ನಾನು ಇನ್ನೂ ಅಟೆಂಡೆನ್ಸ್ ತಗೊಂಡಿಲ್ಲ. Those who have raised your hands, please lower your hands. ಯಾರ್ಯಾರ ಕೈ ಎತ್ತಿರ್ಲ ಕೈ ಕೆಳಗ್ ಬಿಡ್ರಿ. ಆಗ್ಲೇ 27 ಇತ್ತು, ಈಗ ಸ್ಟ್ರೆಂತ್ 25 ಆಗೈತ್ ನೋಡ್.
Abhishek, lower your hand.